ಬಹಳಷ್ಟು ಮುಖ್ಯವಾದ ಅಪ್ಡೇಟ್ಗಳು ಬರ್ತಿವೆ. ಇವುಗಳನ್ನ ಮೈನ್ ಸ್ಟ್ರೀಮ್ ಟೆಲಿವಿಷನ್ ನ್ಯೂಸ್ ಚಾನೆಲ್ಗಳಲ್ಲೂ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲು ಭಾರತ ಮತ್ತು ಶ್ರೀಲಂಕಾ ಬಗ್ಗೆ ಮಾತಾಡೋಣ. ಸುದ್ದಿ ಬರ್ತಿದೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಸರ್ ಅವರು ಶ್ರೀಲಂಕಾ ಭೇಟಿಯ ಸಂದರ್ಭದಲ್ಲಿ ಸೈಕ್ಲೋನ್ ಇಂದ ಉಂಟಾದ ಹಾನಿಯನ್ನ ನಿಭಾಯಿಸಲು ಶ್ರೀಲಂಕಾ ಸರ್ಕಾರಕ್ಕೆ ಭಾರತ ಸರ್ಕಾರದಿಂದ $450 ಮಿಲಿಯನ್ ಹಣಕಾಸಿನ ಸಹಾಯವನ್ನ ಘೋಷಿಸಿದ್ದಾರೆ. ಭಾರತೀಯ ಕರೆನ್ಸಿಯಲ್ಲಿ ಇದು ಸುಮಾರು 4,000 ಕೋಟಿ ಆಗುತ್ತೆ ಮತ್ತು ಈ 4,000 ಕೋಟಿಗಳನ್ನ ಶ್ರೀಲಂಕಾವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಲು ಸಹಾಯ ಮಾಡಲು ನೀಡಲಾಗುತ್ತಿದೆ. $450 ಮಿಲಿಯನ್ ನಲ್ಲಿ $350 ಮಿಲಿಯನ್ ಕನ್ಸೆಷನಲ್ ಲೈನ್ ಆಫ್ ಕ್ರೆಡಿಟ್ ಆಗಿ ನೀಡಲಾಗುತ್ತಿದೆ. ಉಳಿದ $100 ಮಿಲಿಯನ್ ಗಳನ್ನ ಶುದ್ಧ ಗ್ರಾಂಟ್ ಗಳ ರೂಪದಲ್ಲಿ ನೀಡಲಾಗುತ್ತೆ. ಇದರೊಂದಿಗೆ ಜೈಶಂಕರ್ ಸರ್ ಅವರು ಶ್ರೀಲಂಕಾದಲ್ಲಿ ಘೋಷಿಸಿದ್ದಾರೆ, ಭಾರತದಿಂದ ಕೆಲವು ಮೊತ್ತದ ಹೂಡಿಕೆ ಮತ್ತು FDI ಯನ್ನ ಶ್ರೀಲಂಕಾಗೆ ನೀಡಲಾಗುತ್ತೆ ಮತ್ತು ಭಾರತದ ಪ್ರವಾಸೋದ್ಯಮ ಟ್ರಾಫಿಕ್ ಅನ್ನು ಶ್ರೀಲಂಕಾಗೆ ಡೈವರ್ಟ್ ಮಾಡುವ ಪ್ರಯತ್ನ ಮಾಡಲಾಗುತ್ತೆ. ಯಾಕಂದ್ರೆ ಶ್ರೀಲಂಕಾದ ಆರ್ಥಿಕತೆಯನ್ನ ಈ ಸಂಕಷ್ಟದಿಂದ ಹೊರತರಲು ಸಹಾಯವಾಗುತ್ತೆ. ವರ್ಲ್ಡ್ ಬ್ಯಾಂಕ್ ಕೂಡ ಒಂದು ಅಸೆಸ್ಮೆಂಟ್ ಅನ್ನ ಬಿಡುಗಡೆ ಮಾಡಿ ಹೇಳಿಕೆ ಕೊಟ್ಟಿದೆ. ಸೈಕ್ಲೋನ್ ಇಂದ ಶ್ರೀಲಂಕಾಗೆ $4.1 ಬಿಲಿಯನ್ ನ ಹಾನಿ ಉಂಟಾಗಿದೆ. ಶ್ರೀಲಂಕಾ ಸರ್ಕಾರ ಕೂಡ ಹೇಳಿದೆ, ಅವರು ಪುನರ್ ನಿರ್ಮಾಣ ಮತ್ತು ಪುನರ್ ಸ್ಥಾಪನೆಯಲ್ಲಿ $6 ರಿಂದ $7 ಬಿಲಿಯನ್ ಗಳ ಹಣ ಖರ್ಚಾಗುವುದೆಂದು ಒಂದು ಅಂದಾಜನ್ನ ಹೊಂದಿದ್ದಾರೆ. ಇಲ್ಲಿಯವರೆಗೆ ಭಾರತ ಹೊರತು ಬೇರೆ ಯಾವುದೇ ದೇಶ ಶ್ರೀಲಂಕಾಗೆ ಹಣಕಾಸಿನ ಸಹಾಯ ಘೋಷಿಸಿಲ್ಲ. ಕೇವಲ ಭಾರತ ಮಾತ್ರ $450 ಮಿಲಿಯನ್ ಅನ್ನ ನೀಡುತ್ತಿದೆ. ಭಾರತ ಹೊರತು IMF ಕೂಡ ಶ್ರೀಲಂಕಾಗೆ $206 ಮಿಲಿಯನ್ ತುರ್ತು ಸಹಾಯವನ್ನು ಒದಗಿಸುವ ನಿರ್ಧಾರ ಮಾಡಿದೆ. 3-4 ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ಹಣಕಾಸಿನ ಸಂಕಷ್ಟ ಬಂದಾಗಲೂ ಕೇವಲ ಭಾರತ ಮಾತ್ರ $3 ರಿಂದ $4 ಬಿಲಿಯನ್ ಗಳ ಹಣಕಾಸಿನ ಸಹಾಯ ನೀಡಿ ಶ್ರೀಲಂಕಾದ ಆರ್ಥಿಕತೆಯನ್ನ ಮುಳುಗೋದ್ರಿಂದ ರಕ್ಷಣೆ ಮಾಡ್ತು. ಈ ಸಂದರ್ಭದಲ್ಲಿ ಈ $450 ಮಿಲಿಯನ್ ಹಣಕಾಸಿನ ಸಹಾಯವನ್ನ ಭಾರತ ಘೋಷಣೆ ಮಾಡಿದೆ. ಇದರ ನಂತರ ಇನ್ನೂ ಗ್ರಾಂಟ್ ಗಳನ್ನ ಭಾರತ ಸರ್ಕಾರ ಶ್ರೀಲಂಕಾಗೆ ಘೋಷಿಸಬಹುದು. ಯಾಕಂದ್ರೆ ಕಾರ್ಯತಾಂತ್ರಿಕ ಕಾರಣಗಳಿಂದ ಅನ್ಸ್ಟೇಬಲ್ ಆಗಿರುವ ಶ್ರೀಲಂಕಾ ಚೀನಾದ ಜೇಬಿನಲ್ಲಿ ಹೋಗಿ ಕುಳಿತುಕೊಳ್ಳಬಹುದು. ಆದ್ರಿಂದ ಬಯಸದೇ ಇದ್ರು ಭಾರತ ಸರ್ಕಾರ ಶ್ರೀಲಂಕಾಗೆ ಇನ್ನೂ ಡಾಲರ್ಗಳನ್ನ ನೀಡಲೇಬೇಕಾಗುತ್ತೆ. ಮುಂದಿನ ಅಪ್ಡೇಟ್ ಭಾರತ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ. ರೆಫರೆನ್ಸ್ ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಸುದ್ದಿ ಬರ್ತಾ ಇದೆ, ಭಾರತದ ಸಾಂಪ್ರದಾಯಿಕ ಆರೋಗ್ಯ ಕೇರ್ ವ್ಯವಸ್ಥೆಗಳನ್ನ ಜಾಗತಿಕ ಹಂತದಲ್ಲಿ ಉಳಿದ ಎಲ್ಲಾ ದೇಶಗಳಲ್ಲಿಯೂ ಅನುಮೋದನೆ ಮತ್ತು ಸ್ವೀಕೃತಿ ಪಡೆಯಲು ಭಾರತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನ ಸಂಪರ್ಕಿಸಿದೆ. ಭಾರತದ ಸಾಂಪ್ರದಾಯಿಕ ಆರೋಗ್ಯ ಕೇರ್ ವ್ಯವಸ್ಥೆಗಳಲ್ಲಿ ಆಯುರ್ವೇದ, ಯುನಾನಿ ಮತ್ತು ಸಿದ್ಧ ಒಳಗೊಂಡಿವೆ. ಇವುಗಳನ್ನ ಜಾಗತಿಕ ಹಂತಕ್ಕೆ ತೆಗೆದುಕೊಂಡು ಹೋಗಲು ಭಾರತದ ಆಯುಷ್ ಮಿನಿಸ್ಟ್ರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಧಿಕಾರಿಗಳನ್ನ ಭಾರತಕ್ಕೆ ಆಹ್ವಾನಿಸಿತು ಮತ್ತು ಇದಕ್ಕೆ ಸಂಬಂಧಿಸಿದ ಸಭೆಗಳು ಆರಂಭವಾಗಿವೆ. ಭಾರತದ ಆಯುಷ್ ಮಿನಿಸ್ಟ್ರಿ ಆಯುರ್ವೇದ, ಯುನಾನಿ ಮತ್ತು ಸಿದ್ಧವನ್ನ ಜಾಗತಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿ ಪ್ರಚಾರ ಮಾಡಲು ಯಾವುದೇ ಹಣಕಾಸಿನ ಮತ್ತು ತಾಂತ್ರಿಕ ಬೆಂಬಲ ಬೇಕಾದರೂ ಅದನ್ನ ಭಾರತ ಸರ್ಕಾರ WHO ಒದಗಿಸಲು ಸಿದ್ಧವಿದೆ ಎಂದು ಆಫರ್ ಮಾಡಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಅವರು ಸಮಾವೇಶಕ, ಪುರಾವೆ ಆಧಾರಿತ ಮತ್ತು ಸುರಕ್ಷಿತ ಆರೋಗ್ಯ ಕೇರ್ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ಳಲು ಸಿದ್ಧರಿದ್ದಾರೆ. ಆದ್ರೆ ಇದರಲ್ಲಿ ಬಹಳಷ್ಟು ತಾಂತ್ರಿಕತೆಗಳನ್ನ ಅನುಸರಿಸಬೇಕಾಗುತ್ತೆ. ಆಯುರ್ವೇದ, ಸಿದ್ಧ ಮತ್ತು ಯುನಾನಿ ಔಷಧಿಗಳಿಗೆ ನ್ಯಾಷನಲ್ ಹೆಲ್ತ್ ಇಂಟರ್ವೆನ್ಷನ್ ಕೋಡ್ಸ್ ಜಾರಿ ಮಾಡುವುದನ್ನ ಜಾಗತಿಕ ಹಂತದಲ್ಲಿ ಎಲ್ಲಾ ದೇಶಗಳಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ದಾಖಲಾತಿ, ವರದಿಗಳು ಮತ್ತು ವಿಶ್ಲೇಷಣೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನ ಹೊಂದಿರಬೇಕು. ಆಗಲೇ ಭಾರತದ ಸಾಂಪ್ರದಾಯಿಕ ಔಷಧಿಗಳನ್ನ ಉಳಿದ ಎಲ್ಲಾ ದೇಶಗಳು ಗುರುತಿಸ್ತವೆ. ಸುದ್ದಿ ಬರ್ತಾ ಇದೆ, ಸಭೆಯಲ್ಲಿ WHO ಹೆಡ್ ಕ್ವಾರ್ಟರ್ಸ್ ನ ಜಿನೀವಾ, ನಂತರ ಬ್ರಿಟನ್, ಅಮೆರಿಕ, ಭೂತಾನ್, ಬ್ರೆಜಿಲ್, ಇರಾನ್, ಮಲೇಷಿಯಾ, ನೇಪಾಳ, ಮಾರಿಷಸ್, ಸೌತ್ ಆಫ್ರಿಕಾ, ಶ್ರೀಲಂಕಾ ಮತ್ತು ಫಿಲಿಪೀನ್ಸ್ ನ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಮುಂದಿನ ರೋಡ್ ಮ್ಯಾಪ್ ಅನ್ನು ತಯಾರಿಸುವ ಪ್ರಯತ್ನಗಳನ್ನ ಮಾಡಲಾಗಿದೆ. ಭಾರತದ ಯೋಗ ಇಂದು ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಅಭ್ಯಾಸ ಮಾಡಲಾಗುತ್ತಿದೆ ಮತ್ತು ಯೋಗವನ್ನ ಅಂತಾರಾಷ್ಟ್ರೀಯ ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಮೋದಿ ಸರ್ಕಾರಕ್ಕೆ ಯಶಸ್ಸು ಸಿಕ್ಕಿದೆ. ಭಾರತದ ಸಾಂಪ್ರದಾಯಿಕ ಆರೋಗ್ಯ ಕೇರ್ ವ್ಯವಸ್ಥೆಗಳು ಆಯುರ್ವೇದ, ಯುನಾನಿ ಮತ್ತು ಸಿದ್ಧ ಇವುಗಳಿಗೂ ಜಾಗತಿಕ ಹಂತದಲ್ಲಿ ಸ್ವೀಕೃತಿ ಸಿಗಲಿ ಮತ್ತು ಇದರಲ್ಲಿ ಭಾರತ ಸರ್ಕಾರಕ್ಕೆ ಯಶಸ್ಸು ಸಿಗಲಿ ಎಂದು ನಾವು ಆಶಿಸುತ್ತೇವೆ. ಇದು ಔಷಧ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯ, ಆದ್ದರಿಂದ ಈ ಕೆಲಸ ಸ್ವಲ್ಪ ಕಷ್ಟಕರವಾಗಲಿದೆ. ಆದ್ರೆ ಒಳ್ಳೆಯ ಸುದ್ದಿ ಏನಂದ್ರೆ ಕನಿಷ್ಠ ಭಾರತ ಸರ್ಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೊಂದಿಗೆ ಸೇರಿ ಈ ದಿಕ್ಕಿನಲ್ಲಿ ಕೆಲಸ ಆರಂಭಿಸಿವೆ ಮತ್ತು ಆಯುರ್ವೇದ, ಯುನಾನಿ ಹಾಗೂ ಸಿದ್ಧವನ್ನ ಉಳಿದ ದೇಶಗಳು ಸ್ವೀಕರಿಸಿದ್ರೆ, ಅಂದರೆ ಗುರುತಿಸಿದ್ರೆ ಆಯುರ್ವೇದಿಕ್ ಔಷಧಗಳು, ಹರ್ಬಲ್ ಡ್ರಗ್ಸ್, ವೆಲ್ನೆಸ್ ಉತ್ಪನ್ನಗಳು, ಮೆಡಿಕಲ್ ಟೂರಿಸಂ, ಸಂಶೋಧನೆ ಸಹಕಾರ ಮತ್ತು ಜಾಗತಿಕ ಪ್ರಮಾಣ ಪತ್ರಗಳ ಮೂಲಕ
ಮೂಲಕ ಭಾರತಕ್ಕೆ ಮಲ್ಟಿ $1 ಬಿಲಿಯನ್ ರಫ್ತು ಮಾರುಕಟ್ಟೆ ಓಪನ್ ಆಗುತ್ತೆ. ಚೀನಾ ಕೂಡ ತನ್ನ ಸಾಂಪ್ರದಾಯಿಕ ಔಷಧಗಳನ್ನ ಪ್ರಚಾರ ಮಾಡುವಲ್ಲಿ ಬಹಳ ಯಶಸ್ವಿಯಾಗಿದೆ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಸಾಂಪ್ರದಾಯಿಕ ಚೀನಿ ಔಷಧಗಳನ್ನ ತನ್ನ ರೋಗ ವರ್ಗೀಕರಣ ಚೌಕಟ್ಟಿನಲ್ಲಿ ಸೇರಿಸಿದೆ. ಇದರಿಂದ ಇಂದು ಚೀನಾಗೆ ಬಹಳ ಲಾಭ ಸಿಗ್ತಾ ಇದೆ ಮತ್ತು ಸಾಂಪ್ರದಾಯಿಕ ಚೀನಿ ಔಷಧಗಳ ಜಾಗತಿಕ ಮಾರುಕಟ್ಟೆ $100 ಬಿಲಿಯನ್ ಮುಟ್ಟಿದೆ ಮತ್ತು 150 ಬಿಲಿಯನ್ ಅನ್ನ ದಾಟಲಿದೆ. ಆದ್ದರಿಂದ ಭಾರತ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದಿಗೆ ಸೇರಿ ಇದನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ಲಿ ಎಂದು ನಾವು ಆಶಿಸ್ತೇವೆ. ಮುಂದಿನ ಅಪ್ಡೇಟ್ ಗುಜರಾತ್ನ ಗಿಫ್ಟ್ ಸಿಟಿಯಿಂದ ಬರ್ತಿದೆ. ಇದನ್ನ ಭಾರತ ಸರ್ಕಾರ ದುಬೈ ಅಥವಾ ಸಿಂಗಪುರ್ನಂತೆ ಅಂತಾರಾಷ್ಟ್ರೀಯ ಹಣಕಾಸು ನಗರವನ್ನಾಗಿ ಮಾಡಲು ತುಂಬಾನೇ ಪ್ರಯತ್ನಗಳನ್ನ ಮಾಡ್ತಿದೆ. ಇಲ್ಲಿಯವರೆಗೆ ಏನಿತ್ತು ಎಂದ್ರೆ ಗುಜರಾತ್ ಡ್ರೈ ಸ್ಟೇಟ್ ಆಗಿರುವ ಕಾರಣ ಗಿಫ್ಟ್ ಸಿಟಿಯಲ್ಲಿ ಆಲ್ಕೋಹಾಲ್ ಮೇಲೆ ಬಹಳ ನಿರ್ಬಂಧಗಳಿದ್ವು. ಗುಜರಾತ್ನ ಉಳಿದ ಜಾಗಗಳಲ್ಲಿ ಆಲ್ಕೋಹಾಲ್ನ ಉತ್ಪಾದನೆ, ಮಾರಾಟ ಮತ್ತು ಸೇವನೆಗೆ ನಿಷೇಧವಿದೆ. ಆದರೆ ಗಿಫ್ಟ್ ಸಿಟಿಗೆ 2023ರಲ್ಲಿ ವಿನಾಯಿತಿ ನೀಡಿ ಇಲ್ಲಿ ಲೈಸೆನ್ಸ್ ಹೋಟೆಲ್ಗಳು ಮತ್ತು ಕ್ಲಬ್ಗಳು ಹಾಗೂ ರೆಸ್ಟೋರೆಂಟ್ಗಳಿಗೆ ಆಲ್ಕೋಹಾಲ್ ಮಾರಾಟ ಮಾಡುವುದಕ್ಕೆ ಅನುಮತಿ ನೀಡಲಾಗಿದೆ. ಆದ್ರೆ ಅದರಲ್ಲಿಯೂ ಷರತ್ತು ಏನಿತ್ತು ಎಂದ್ರೆ ಗಿಫ್ಟ್ ಸಿಟಿಯಲ್ಲಿ ಆಲ್ಕೋಹಾಲ್ ಖರೀದಿ ಮಾಡುವ ವ್ಯಕ್ತಿಗೆ ಗುಜರಾತ್ ಪ್ರೊಹಿಬಿಷನ್ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಂದ ಮೊದಲು ಪರ್ಮಿಟ್ ಅನ್ನ ತೆಗೆದುಕೊಳ್ಳಬೇಕಿತ್ತು. ಅದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯಲ್ಲಿ ಸಿಗ್ತಾ ಇತ್ತು. ಆದ್ರೆ ಅದು ಬಹಳ ತೊಂದರೆಯ ಪ್ರಕ್ರಿಯೆ ಆಗಿತ್ತು. ಇದರಿಂದ ಇಂದು ಗುಜರಾತ್ ಸರ್ಕಾರ ತನ್ನ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿ ಗಿಫ್ಟ್ ಸಿಟಿಗೆ ಹೊಸ ಘೋಷಣೆ ಮಾಡಿದೆ. ಹೊಸ ನಿಯಮಗಳ ಪ್ರಕಾರ ಈಗ ಗಿಫ್ಟ್ ಸಿಟಿಯಲ್ಲಿ ಆಲ್ಕೋಹಾಲ್ ಖರೀದಿ ಮಾಡಲು ಯಾವುದೇ ಆನ್ಲೈನ್ ಅಥವಾ ಆಫ್ಲೈನ್ ಪರ್ಮಿಟ್ ಅಗತ್ಯವಿಲ್ಲ. ಕೇವಲ ತನ್ನ ಐಡಿ ಕಾರ್ಡ್ ಅನ್ನು ತೋರಿಸಿ ಯಾರಾದ್ರೂ ಗಿಫ್ಟ್ ಸಿಟಿಯಲ್ಲಿ ಆಲ್ಕೋಹಾಲ್ ಅನ್ನ ಖರೀದಿ ಮತ್ತು ಸೇವನೆ ಮಾಡಬಹುದು. ಆದರೆ ಗಿಫ್ಟ್ ಸಿಟಿಯಲ್ಲಿಯೂ ಕೇವಲ ವಿದೇಶಿಯರು ಮತ್ತು ಗುಜರಾತ್ ರಾಜ್ಯದ ಹೊರಗಿನ ಜನರಿಗೆ ಮಾತ್ರ ಆಲ್ಕೋಹಾಲ್ ಮಾರಾಟ ಮಾಡಲಾಗುತ್ತೆ. ಇನ್ನೂ ಸಹ ಗುಜರಾತ್ ಜನರ ಮೇಲೆ ನಿರ್ಬಂಧಗಳಿರುತ್ತೆ. ವ್ಯತ್ಯಾಸ ಏನಂದ್ರೆ ಈಗ ಪರ್ಮಿಟ್ ಅನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಐಡಿ ಕಾರ್ಡ್ ನಿಂದಲೇ ಕೆಲಸ ಮುಗಿಯುತ್ತೆ. ಮುಂದಿನ ಅಪ್ಡೇಟ್ ಪಾಕಿಸ್ತಾನದ ಬಗ್ಗೆ ಬರ್ತಿದೆ. ಪಾಕಿಸ್ತಾನಕ್ಕೆ ತನ್ನ ಫೈಟರ್ ಜೆಟ್ ಗಳನ್ನ ಮಾರಾಟ ಮಾಡುವಲ್ಲಿ ಒಂದರ ಹಿಂದೆ ಒಂದು ಯಶಸ್ಸು ಸಿಗ್ತಾ ಇದೆ. ಸುದ್ದಿ ಬರ್ತಾ ಇದೆ, ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಜನರಲ್ ಆಸಿಮ್ ಮುನೀರ್ ಸೌದಿ ಅರೇಬಿಯಾದ ನಂತರ ಲಿಬಿಯಾ ಭೇಟಿಗೆ ಹೋಗಿದ್ದಾರೆ ಮತ್ತು ಅಲ್ಲಿ ಲಿಬಿಯಾದೊಂದಿಗೆ ಪಾಕಿಸ್ತಾನ 16 JF-17 ಫೈಟರ್ ಜೆಟ್ ಗಳು ಮತ್ತು 12 ಸೂಪರ್ ಮುಷಾಕ್ ಟ್ರೈನರ್ ಏರ್ ಕ್ರಾಫ್ಟ್ ಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದ ಸುಮಾರು $4 ಬಿಲಿಯನ್ ಬೆಲೆ ಬಾಳುತ್ತೆ ಎಂದು ಹೇಳಲಾಗುತ್ತಿದೆ. ನಿಮ್ಗೆ ನೆನಪಿಸ್ತೀನಿ, ಕಳೆದ ವರ್ಷ ಅಜರ್ಬೈಜಾನ್ ಕೂಡ ಪಾಕಿಸ್ತಾನದಿಂದ JF-17 ಫೈಟರ್ ಜೆಟ್ ಪಾಕಿಸ್ತಾನ ಮತ್ತು ಚೀನಾ ಜಂಟಿಯಾಗಿ ಅಭಿವೃದ್ಧಿ ಮಾಡಿತ್ತು. ಆದ್ರೆ ಇದರ ಉತ್ಪಾದನೆಯಿಂದ ಹಿಡಿದು ಮಾರಾಟ ಮತ್ತು ರಫ್ತು ಎಲ್ಲವನ್ನ ಪಾಕಿಸ್ತಾನ ಲೈಸೆನ್ಸ್ ಅಡಿಯಲ್ಲಿ ನಿರ್ವಹಿಸ್ತಾ ಇದೆ. ಅಜರ್ಬೈಜಾನ್ ಮತ್ತು ಲಿಬಿಯಾ ಮೊದಲು ಮಯನ್ಮಾರ್ ಮತ್ತು ನೈಜೀರಿಯಾ ಕೂಡ ಪಾಕಿಸ್ತಾನದಿಂದ ಈ JF-17 ಫೈಟರ್ ಜೆಟ್ ಗಳನ್ನ ಖರೀದಿಸಿ ತಮ್ಮ ಏರ್ ಫೋರ್ಸ್ ಗೆ ಸೇರಿಸಿಕೊಂಡಿವೆ. ಈಗ ಪಾಕಿಸ್ತಾನ ಈ ಸುದ್ದಿಯನ್ನ ಬಹಳ ಸೆಲೆಬ್ರೇಟ್ ಮಾಡಿಕೊಳ್ತಾ ಇದೆ ಮತ್ತು ಪಾಕಿಸ್ತಾನದ ಪ್ರೊಪಗಂಡಾ ಚಾನೆಲ್ಗಳು ಮತ್ತೊಮ್ಮೆ ಹೇಳಿಕೊಳ್ತಾ ಇವೆ, ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕ ಯಶಸ್ಸಿನ ಕಾರಣದಿಂದಲೇ ಅವರ JF-17 ಫೈಟರ್ ಜೆಟ್ ಗಳ ಮಾರಾಟ ನಿರಂತರವಾಗಿ ಏರಿಕೆ ಆಗುತ್ತಿದೆ ಅಂತೆ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಬಾಂಗ್ಲಾದೇಶದ ಬಗ್ಗೆ ಬರ್ತಾ ಇದೆ. ಮೊದಲಿಗೆ ಈ ಸುದ್ದಿ ಬರ್ತಾ ಇದೆ, ಇಂದು ಭಾರತದಲ್ಲಿ ಬಾಂಗ್ಲಾದೇಶದ ಎಂಬಸಿ ಮುಂದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಹಲವು ಹಿಂದೂ ಸಂಘಟನೆಗಳ ಜನರು ಬಂದು ಜೋರಾಗಿ ಪ್ರತಿಭಟನೆ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸುರಕ್ಷತೆಗೆ ಒತ್ತಾಯ ಮಾಡಲಾಗಿದೆ ಮತ್ತು ಇತ್ತೀಚೆಗೆ ದೀಪು ಚಂದ್ರದಾಸ್ ಎಂಬ ಹಿಂದೂ ವ್ಯಕ್ತಿಯ ಮಾಬ್ಲೀಚಿಂಗ್ ಮಾಡಲಾಗಿದ್ದು ಅದಕ್ಕೂ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಬಾಂಗ್ಲಾದೇಶ ಎಂಬಸಿ ಹೊರಗೆ ಭದ್ರತಾ ವ್ಯವಸ್ಥೆಗಳನ್ನ ಭಾರತ ಸರ್ಕಾರ ಪೂರ್ಣವಾಗಿ ಮಾಡಿತು ಮತ್ತು ಪ್ರತಿಭಟನೆಯು ಬಹಳ ಸಭ್ಯವಾಗಿ ನಡೀತು. ಬಾಂಗ್ಲಾದೇಶಿಗಳಂತೆ ನೇರವಾಗಿ ಹಿಂಸಾತ್ಮಕ ಮಾಡುವುದು, ಬೆಂಕಿ ಹಚ್ಚುವುದು ಮತ್ತು ಮಾಬ್ಲೀಚಿಂಗ್ ಮಾಡುವುದಕ್ಕೆ ನಮ್ಮವರು ಇಳಿಲಿಲ್ಲ. ಬಾಂಗ್ಲಾದೇಶ ಎಂಬಸಿ ಹೊರಗಿನ ಪ್ರತಿಭಟನೆ ಯಾವುದೇ ಹಿಂಸಾತ್ಮಕ ಪ್ರತಿಭಟನೆಯಲ್ಲ ಮತ್ತು ಬಾಂಗ್ಲಾದೇಶದೊಂದಿಗೆ ಯಾವುದೇ ಹೋಲಿಕೆ ಆಗೋದಿಲ್ಲ. ಆದ್ರೂ ಬಾಂಗ್ಲಾದೇಶದ ಇಂಟರಿಮ್ ಸರ್ಕಾರ ಇಂದು ಭಾರತದ ಹೈ ಕಮಿಷನರ್ ಪ್ರಣಯ್ ಕುಮಾರ್ ವರ್ಮಾ ಅವರನ್ನ ಕರೆಸಿ ತಮ್ಮ ಎಂಬಸಿ ಮತ್ತು ಕಾನ್ಸುಲೇಟ್ ಗಳ ಭದ್ರತೆಯನ್ನ ಖಾತ್ರಿಪಡಿಸುವ ಒತ್ತಾಯ ಮಾಡಿತು. ಅಂದರೆ ಬಾಂಗ್ಲಾದೇಶದ ಇಂಟರಿಮ್ ಸರ್ಕಾರದ ಪ್ರಕಾರ ಭಾರತದ ಬಾಂಗ್ಲಾದೇಶದ ಎಂಬಸಿ ಮತ್ತು ಕಾನ್ಸುಲೇಟ್ ಗಳು ಅಪಾಯದಲ್ಲಿವೆ. ಆದ್ದರಿಂದ ಅವರು ಭಾರತದ ಹೈ ಕಮಿಷನರ್ ಅನ್ನ ಕರೆಸಿದ್ರು. ಇದು ಸರಿ. ಪ್ರೊಫೆಸರ್ ಮೊಹಮ್ಮದ್ ಯೂನಿಸ್ ತಮ್ಮ ಅಜ್ಞಾನಿ ಜನತೆಗೆ ತೋರಿಸಬೇಕು, ನಾನು ಭಾರತದೊಂದಿಗೆ ಸಮಾನವಾಗಿ ಮಾಡುತ್ತೇನೆ ಎಂದು. ಆದ್ದರಿಂದ ಅವರು ಈ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಆದರೆ ಬಾಂಗ್ಲಾದೇಶ ಸರ್ಕಾರ ಇಂದು ಇನ್ನೊಂದು ನಿರ್ಧಾರ ತೆಗೆದುಕೊಂಡಿದೆ. ಅದು ಭಾರತೀಯರಿಗೆ ಎಲ್ಲಾ ವೀಸಾ ಅರ್ಜಿಗಳನ್ನ ಮುಚ್ಚುವುದು. ಸುದ್ದಿ ಬರ್ತಿದೆ, ಬಾಂಗ್ಲಾದೇಶದ ಎಂಬಸಿ ಮತ್ತು ಕಾನ್ಸುಲೇಟ್ ಗಳು ಅವರು ಮುಂದಿನ ಆದೇಶದವರೆಗೆ ಯಾವುದೇ ಭಾರತೀಯ ಪ್ರಜೆಗೆ ಬಾಂಗ್ಲಾದೇಶ
ಬಾಂಗ್ಲಾದೇಶ ತನ್ನ ವೀಸಾ ನೀಡೋದಿಲ್ಲ. ವೀಸಾ ಅರ್ಜಿಗಳನ್ನ ಮುಚ್ಚಲಾಗಿದೆ. ಇದು ಟಿಟ್ ಫಾರ್ ಟ್ಯಾಟ್ ನಡೆ. ಯಾಕಂದ್ರೆ 2-3 ದಿನಗಳ ಹಿಂದೆ ಭಾರತೀಯ ಹೈಕಮಿಷನ್ ಬಾಂಗ್ಲಾದೇಶದಲ್ಲಿರುವ ಕಟ್ಟಡದ ಮುಂದೆ ಹಿಂಸಾತ್ಮಕ ಪ್ರತಿಭಟನೆ ಆರಂಭವಾದಾಗ ಭಾರತ ಕೂಡ ತನ್ನ ವೀಸಾ ಅರ್ಜಿ ಕೇಂದ್ರವನ್ನ ಮುಚ್ಚಿ ಬಾಂಗ್ಲಾದೇಶಿ ಪ್ರಜೆಗಳಿಗೆ ಹೊಸ ವೀಸಾ ನೀಡುವುದನ್ನ ನಿಲ್ಲಿಸ್ತು. ಇಲ್ಲಿ ಬಾಂಗ್ಲಾದೇಶದ ನಿರ್ಧಾರದ ಮೇಲೆ ನಮ್ಗೆಲ್ಲ ಆಶ್ಚರ್ಯವಾಗುತ್ತಿದೆ. ಯಾಕಂದ್ರೆ ಭಾರತದಿಂದ ಬಹಳ ಕಡಿಮೆ ಜನರು, ಅಂದ್ರೆ ಆಲ್ಮೋಸ್ಟ್ ಯಾರು ಕೂಡ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಭಾರತೀಯ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಬಯಸೋದಿಲ್ಲ. ಬದಲಿಗೆ ಬಾಂಗ್ಲಾದೇಶಿಗಳೇ ತಮ್ಮ ಚಿಕಿತ್ಸೆಗಾಗಿ ರಜೆ ಅಥವಾ ಶಾಪಿಂಗ್ ಅನ್ನ ಮಾಡಲು ಗಡಿ ದಾಟಿ ಭಾರತಕ್ಕೆ ಬರ್ತಾರೆ. ಆದ್ರೆ ಬಾಂಗ್ಲಾದೇಶದ ಇಂಟರಿಮ್ ಸರ್ಕಾರ ಭಾರತಕ್ಕೆ ವೀಸಾ ಅರ್ಜಿಗಳನ್ನ ಮುಚ್ಚಿ ಇದು ದುಬೈ, ಲಂಡನ್ ಅಥವಾ ಸಿಂಗಾಪುರ್ ನಂತಹ ದೇಶ ಎಂದು ತನ್ನಲ್ಲೇ ತಾನೇ ಭ್ರಮೆ ಪಡ್ತಿದೆ. ಉಲ್ಟಾ ಬಾಂಗ್ಲಾದೇಶದ ಇಂದಿನ ಸ್ಥಿತಿ ನೋಡಿದ್ರೆ ಬಾಂಗ್ಲಾದೇಶದ ಎಜುಕೇಟೆಡ್ ಜನರು ತಮ್ಮ ತಂದೆ ತಾತರನ್ನ ಶಪಿಸ್ತಾ ಇರಬಹುದು. ಪಾರ್ಟಿಷನ್ ನ ಸಮಯದಲ್ಲಿ ಭಾರತಕ್ಕೆ ನಾವು ಯಾಕೆ ಹೋಗ್ಲಿಲ್ಲ ಅಂತ. ಪ್ರತಿ 24 ಗಂಟೆಗಳಲ್ಲಿ ಈ ಜಿಯೋ ಪಾಲಿಟಿಕ್ಸ್ ಅಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಮತ್ತು ತಿರುವುಗಳು ನಡೆಯುತ್ತಲೇ ಇರುತ್ತೆ ಮತ್ತು ಭಾರತಕ್ಕೆ ಹೊಸ ಸವಾಲುಗಳು ಬರ್ತವೆ. ಯಾವುದೋ ದೇಶ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಜರಿಯುತ್ತೆ, ಯಾವುದೋ ದೇಶ ಬ್ಲಾಕ್ ಮೇಲಿಂಗ್ ಇಳಿಯುತ್ತೆ, ಎಲ್ಲಾ ದೇಶಗಳು ಒಬ್ಬರಿಗೊಬ್ಬರ ಕಾಲನ್ನ ಎಳೆಯುವ ಪ್ರಯತ್ನ ಮಾಡುತ್ತೆ. ಇವೆಲ್ಲದರ ಮಧ್ಯೆ ನಮ್ಮ ಭಾರತ ಯಾವುದೇ ದೇಶದ ಹಿಂದೆ ಉಳಿಯದಂತೆ ಮೋದಿ ಸರ್ಕಾರ ನಿರಂತರ ಪ್ರಯತ್ನಗಳನ್ನ ಮಾಡ್ತಿದೆ ಮತ್ತು ಭಾರತದ ವಿದೇಶಾಂಗ ನೀತಿ, ರಕ್ಷಣಾ ಸುದ್ದಿಗಳು, ಆರ್ಥಿಕತೆ ಮತ್ತು ಜಾಗತಿಕ ವ್ಯವಹಾರಗಳ ಸರಿಯಾದ ವಿಶ್ಲೇಷಣೆ ನಮ್ಮ ಚಾನೆಲ್ ನ ಮುಖ್ಯ ಉದ್ದೇಶ. ಮತ್ತು ನಿಮ್ಮ ಬೆಂಬಲವಿಲ್ಲದೆ ಇದ್ರೆ ಅದು ಅಪೂರ್ಣ. ಅದಕ್ಕೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.